ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ಸಂಸ್ಕಾರ ವಿಭಾಗದಲ್ಲಿ ವಿಚಾರಗಳನ್ನು ಸಾಕಷ್ಟು ತಿಳಿಸ್ಕೊಡ್ತಕ್ಕಂಥ ವಿಚಾರ. ಓಂ ಚಾಮುಂಡಾಯ ನಮಃ, ಓಂ ಚಾಮುಂಡಿಯೇ ನಮಃ, ಓಂ ಚಾಮುಂಡಿಯೇ ನಮಃ, ಹೀಗೆ 108 ಸಲ ಹೇಳ್ಕೊಂಬನ್ನಿ. ಅದಾದಮೇಲೆ ಓಂ ಕ್ಷಣಾಂಬಿಕಾಯ ನಮಃ, ಓಂ ಕ್ಷಣಾಂಬಿಕಾಯ ನಮಃ, ಓಂ ಕ್ಷಣಾಂಬಿಕಾಯ ನಮಃ ಅಂತ ಹೇಳಬೇಕು. ಹೀಗೆ 9 ದುರ್ಗೆಯರು ಯಾರ್ಯಾರು ಅಂತ ಹೇಳಿದ್ದೀನಿ. ಅದರಲ್ಲಿ ಚೌಡೇಶ್ವರಿ ಬಹಳ ವಿಶೇಷವಾಗಿರ್ತಕ್ಕಂಥವಳು, ಕೊನೆಯದಾಗಿರ್ತಕ್ಕಂಥ ಪಾಪಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವಳು. ಇವಳು ಅಂದೇ ವಾಸವಾಗಿ ಕ್ರಮಬದ್ಧವಾಗಿ ಆಕಾಶದಿಂದ ಭೂಮಿಗೆ ಇಳಿತಾಳೆ. ಅದಕ್ಕೆ ಚೌಡಿ ಅಂದರೆ ಎಲ್ಲ ವನದಲ್ಲಿ ವಾಸವಾಗಿರ್ತಕ್ಕಂಥವಳು ಚೌಡೇಶ್ವರಿ. ಇವಳನ್ನ ಒಂದೊಂದು ಕ್ಷೇತ್ರದಲ್ಲಿದ್ದಾಗ ಒಂದೊಂದು ಹೆಸರನ್ನು ನಾಮಾಂಕಿತ ಮಾಡ್ತಾರೆ. ನೋಡಿ, ಸಾಧಾರಣವಾಗಿ ಈ ಮಲೆನಾಡು ಪ್ರದೇಶವೆಲ್ಲ ಇವಳನ್ನ ಚೌಡೇಶ್ವರಿ ಅಂತ ಕರೀತಾರೆ. ಅದಾದಮೇಲೆ ಚೌಡಿಕೆ ಅಂತ ಕರೀತಾಳೆ. ಇದಾದಮೇಲೆ ಚಂಡಿ ಅಂತ ಕರೀತಾರೆ. ಈ ರೀತಿಯಾಗಿರ್ತಕ್ಕಂಥವಳನ್ನ ವನದಲ್ಲಿ ವಾಸವಾಗಿದ್ದಾಗ, ಮಾಂಚಾಲ ಪ್ರದೇಶದಲ್ಲಿದ್ದಾಗ ಮಾಂಚಾಲಮ್ಮ ಅಂತ ಕರೆದ್ರು. ಅಂದರೆ ಗ್ರಾಮ ದೇವತೆಗಳಾಗಿರ್ತಕ್ಕಂಥ ಇವಳು ಗ್ರಾಮದಲ್ಲಿ ವಾಸವಾಗಿರ್ತಾಳೆ, ಭೂಮಿಯಲ್ಲಿ ವಾಸವಾಗಿರ್ತಾಳೆ, ಆ ಕ್ಷೇತ್ರದಲ್ಲಿ ವಾಸವಾಗಿರ್ತಾಳೆ. ಇವಳ ಕ್ಷೇತ್ರದಲ್ಲಿ ಅವಳು ಕೇಳದೆ ನಾವು ಯಾವ ಕಾರ್ಯವನ್ನು ಮಾಡಬಾರ್ದು. ಅದಕ್ಕೆ ಅವಳನ್ನ ಮೂಲಸ್ಥಾನ ಅಂತ ಕರಿತೀವಿ. ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ. ಈ ಸಾಗರಕ್ಕೆ ಆಕಾಶಕ್ಕೆ ಲಿಂಕೇ ಅವಳು, ಆ ಚೌಡೇಶ್ವರಿ. ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿಂ. ಆ ಜ್ಞಾನ ಮುದ್ರೆ ಇದೆಯಲ್ಲ, ಅವಳೇ ಚೌಡಿ. ಅಂದರೆ ಆಕಾಶದಲ್ಲಿರ್ತಕ್ಕಂಥದ್ದು ಯಾರು? ಸಾಕ್ಷಾತ್ ಜಗನ್ಮಾತೆ. ಅವಳಿಗೆ ಭೂಮಿಗೆ ಯಥಾ ಗಚ್ಚತಿ ಸಾಗರ, ಸಾಗರದಲ್ಲಿ ವಾಸವಾಗಿರ್ತಕ್ಕಂಥ ಸಮುದ್ರ ಮಥನದಲ್ಲಿ ಮೇರು ಪರ್ವತ. ಈ ಮೇರು ಪರ್ವತನ ಸುತ್ತಿರತಕ್ಕಂಥದ್ದು ಯಾವುದು? ಆ 7 ತಲೆಯ ಹಾವು. ಇಷ್ಟು ವಿಶೇಷ. ಈ ಚೌಡಿಯನ್ನು ಪರಿಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡಾಗ ಬಲಭಾಗದಲ್ಲಿ ಸಾಕ್ಷಾತ್ ರುದ್ರ ಸ್ವರೂಪ, ಎಡಭಾಗದಲ್ಲಿ ಸಾಕ್ಷಾತ್ ವಿಷ್ಣು ಸ್ವರೂಪ. ಇವರಿಬ್ಬರ ಆದಿಶಕ್ತಿಯ ಮೂಲವೇ ಶಕ್ತಿ ಸ್ವರೂಪ. ಅದಕ್ಕೆ ಅಂಶವಾಗಿರ್ತಕ್ಕಂಥ ಶಕ್ತಿ ಸ್ವರೂಪ ಭೂಸ್ಪರ್ಶ ಆಕಾಶ ಸ್ಪರ್ಶವನ್ನು ನೋಡ್ಕೊಂಡಾಗ ಸರ್ವದೇವ ನಮಸ್ಕಾರಂ, ಎಲ್ಲ ದೇವತೆಗಳು ಅವಳನ್ನ ಸ್ಮರಣೆ ಮಾಡ್ಕೊತಾಳೆ. ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಅಂದರೆ ಆತ್ಮವಿಲ್ಲದ, ಅಂದರೆ ಸಾವಿಲ್ಲದವನು ಭಗವಂತ ಅಂತಕ್ಕಂಥ ವಿಚಾರ. ಕೇಶವ ಅಂದರೆ ಎಲ್ಲರೂ ಕೃಷ್ಣ ಅನ್ಕೊಂಡ್ಬಿಟ್ಟಿದ್ದಾರೆ. ಕೇಶವ ಅಂದರೆ ಕೇಶವಂ ಪ್ರತಿಗಚ್ಚತಿ, ನಾನು ಸಾವಿಲ್ಲದವನ್ನ ಸ್ಮರಣೆ ಮಾಡ್ಕೊತಾ ಇದ್ದೀನಿ, ಅವನೇ ಭಗವಂತ. ಅಂಥ ಒಂದು ಜಗನ್ಮಾತೆಯನ್ನ ಸ್ಮರಣೆ ಮಾಡೋಕ್ಕೆ ಚೌಡೇಶ್ವರಿಯಾಗಿ ಅವಳು ನಿಂತಾಗ, ರೌದ್ರ ಸ್ವರೂಪದಲ್ಲಿ ನಿಂತಾಗ ಅವಳನ್ನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಇವಳನ್ನ ಗ್ರಾಮ ದೇವತೆ ಅಂತ ಕರಿತೀವಿ. ಅದಕ್ಕೆ ಅರ್ಧಂಬರ್ಧ ಇರ್ತಾಳೆ. ಭೂಮಿ ಒಳಭಾಗದಲ್ಲಿ ಅರ್ಧ, ಮಧ್ಯಭಾಗದಲ್ಲಿ ಅರ್ಧ, ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ಅಡಗಿರ್ತಾಳೆ. ಈ 3 ಲೋಕಗಳಲ್ಲಿ ಅಡಗಿರ್ತಕ್ಕಂಥ ಇವಳು ಚೌಡೇಶ್ವರಿ ಅಂತ ಕರಿತೀವಿ. ಅದಕ್ಕೆ ಎಲ್ಲರೂ ವಿಶೇಷವಾಗಿ ಈ ಚೌಡೇಶ್ವರಿನ ಸ್ಮರಣೆ ಮಾಡ್ಕೊಳ್ಳಿ. ಪರಿಪೂರ್ಣ ಜ್ಞಾನಾನುಗ್ರಹದಲ್ಲಿ ಸಿದ್ಧಿಯಾಗಿರಬೇಕಾದ್ರೆ ಪ್ರತಿಯೊಬ್ಬರಿಗೂ ಭಿಕ್ಷಾಂದೇಶ ಪಾರ್ವತಿ. ಆ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರನ ಹೇಗೆ ಹಾಕ್ತಾಳೆ? ಅದಕ್ಕೆ ಭಿಕ್ಷೆಯನ್ನು ಬೇಡ್ತಕ್ಕಂಥ ವಿಚಾರ. ನಾವಂದು ಇಂದು ನಾಳೆ ಯಾವತ್ತೂ ಜನಸೇವೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನುಗ್ರಹ ಸಿಗಲಿ. ನಿಮ್ಮೆಲ್ಲರ ಜೀವನದ ಬಾಳದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಭೂಸ್ಪರ್ಶ ಮಾಡ್ತಕ್ಕಂಥ ನಾಳೆ ಪ್ರಕೃತಿಯ ಪ್ರಳಯ ಕಾಲಕ್ಕೆ ನಾವೆಲ್ಲ ನಾಂದಿಯನ್ನು ಹಾಡಿರೋದಕ್ಕೆ ಆ ಜಗನ್ಮಾತೆ ಭೂಮಿಯಲ್ಲಿ ಬಂದು ದುಷ್ಟ ಸಂಹಾರವನ್ನು ಮಾಡ್ತಾಳೆ. ಎಲ್ಲರ ಮಕ್ಕಳಿಗೆ ಏನೇನು ಜಾಗ್ರತೆಯನ್ನು ಹೇಳಿದ್ವಿ, ಎಲ್ಲ ಜಾಗ್ರತೆಯನ್ನು ಹೇಳಿದ್ವಿ. ಕ್ರಮಬದ್ಧವಾಗಿ ಏನೇನು ಘಟನೆ ನಡೆಯುತ್ತೆ, ಎಲ್ಲ ಘಟನೆಗಳನ್ನು ಹೇಳಿದ್ವಿ. ಗ್ರಾಮಾನುಗ್ರಹದಲ್ಲಿ ಸಿದ್ಧಿ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಪಂಚಾಯತಿ ಅಂತಿರುತ್ತೆ. ಆ ಪಂಚಾಯತಿಯಲ್ಲಿ ಎಲ್ಲರೂ ಎಲ್ಲಿ ಕೂತ್ಕೊಂತ ಹೇಳಿ? ಹಳ್ಳಿ ಮರದ ಹತ್ರ. ಅಂದರೆ ಹಳ್ಳಿ ಮರ ಕಟ್ಟೆ ಅಂತ ಹೇಳೋರು, ಆಲ್ದ ಮರ ಕಟ್ಟೆ ಅನ್ನೋರು. ಹೀಗೆ ಹಳ್ಳಿ ಮರ ಆಲ್ದ ಮರ ಎರಡೂ ಗುರುತತ್ವದಲ್ಲಿರುವಂಥ ಒಂದು ದಕ್ಷಿಣಾಮೂರ್ತಿ, ಒಂದು ಮುನೀಶ್ವರ. ಆ ರೀತಿಯಾಗಿ ಸ್ಮರಣೆ ಮಾಡ್ಕೊಳ್ತಾ ನೀವು ಎಂದೆಂದೂ ಜೀವನ ಪೂರ್ಯಂತ ಇವತ್ತಿನ ದಿವಸ ಸಂಸ್ಕಾರದಲ್ಲಿ ನೆನೆಸ್ಕೋಬೇಕೇನು ಅಂದರೆ, ಎಲ್ಲರೂ ಹೋಗಿ ಇವತ್ತು ಸೋಮವಾರ ದಕ್ಷಿಣಾಮೂರ್ತಿ ಮತ್ತು ಮುನೀಶ್ವರನ ಸಂಚಾರ ಸ್ವರೂಪದಲ್ಲಿರ್ತಕ್ಕಂಥವನ್ನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಮಠ ಮಧ್ಯಾಹ್ನ, ಇವತ್ತು ಮಧ್ಯಾಹ್ನದಲ್ಲಿ ಮನೆಯಲ್ಲಿ ಯಾರು ವಾಸವಾಗಿರ್ತಾರೆ, ಅಕಸ್ಮಾತ್ ಕೆಲಸದವರು ಇದ್ದರೆ ಕೆಲಸಕ್ಕೆ ಹೋಗಿದ್ದವರು ದಕ್ಷಿಣಾಮೂರ್ತಿ ಮುನೀಶ್ವರನ ಸ್ಮರಣೆ ಮಾಡ್ಕೊಳ್ಳಿ. ಏನು ಅಂದರೆ ಇವತ್ತು ನೀವು ಸಂಕಲ್ಪ ಮಾಡ್ಕೊಳ್ಳಿ, ಕರೆಕ್ಟಾಗಿ 11 ದಿವಸ 9 ದಿವಸ. ಈ 9 ದಿವಸ ಯಾರಿಗೆ ಮಾಡ್ಕೊತೀರಾ? ದಕ್ಷಿಣಾಮೂರ್ತಿಗೆ ಮಾಡ್ಕೊತೀರಾ. 11 ದಿವಸ ಯಾರಿಗೆ ಮಾಡ್ಕೊತೀರಾ? ಮುನೀಶ್ವರಿಗೆ ಮಾಡ್ಕೊತೀರಾ. ಇವತ್ತಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಈ 9 ದಿವಸದಲ್ಲಿ ಈ ಕಾರ್ಯವನ್ನು ನಾನು ಮಾಡ್ಕೋಬೇಕು, ನನಗೆ ಈ ಕಾರ್ಯವನ್ನು ನೀವು ಮಾಡಿಕೊಡು, ಇದು 11 ದಿವಸ ನೀವು ಮಾಡಿಕೊಡು ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ಳಿ. ಇವರಿಬ್ಬರಿಗೂ ಆ ಕಾರ್ಯವನ್ನು ನೀವು ಮಾಡಿ ಮುಗಿಸ್ಬೇಕು. ಏನು ಆ ಕಾರ್ಯ, ಏನು ಮಾಡಬೇಕು ಆ ಸೇವೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಆ ರೀತಿಯಾದ ಸೇವೆಯನ್ನು ನೀವು ಮಾಡಿ ಖಂಡಿತ ಅಭಿವೃದ್ಧಿ ಆಗ್ತೀರಾ. ಈ ಸಂಸ್ಕಾರದಲ್ಲಿ ಏನು ಅಂದರೆ ಇದನ್ನೆಲ್ಲ ಅಂದಿನ ಕಾಲದಲ್ಲಿ ಗ್ರಾಮದಲ್ಲಿ ಮಾಡ್ತಾ ಇದ್ರು, ಅದನ್ನೇ ಈ ಕಾಲದಲ್ಲಿ ಮಾಡ್ತಿಲ್ಲ. ಮಳೆ ಬರಲಿಲ್ಲ ಅಂದರೆ ಮಾಡ್ತಾ ಇದ್ರು. ಅದಾದಮೇಲೆ ಮಳೆ ಪೂರ್ತಿ ಬರಲು ಭೂಮಿ ಆಗೋಗಿದೆ, ನೀರು ಸಿಗ್ತಾ ಇಲ್ಲ ಅಂದರೆ ಮಾಡ್ತಾ ಇದ್ರು. ಯಾವುದಾದ್ರು ನೀರು ನಮಗೆ ಬರಬೇಕು ಅಂದರೆ ಹೊಸ ಭಾಗದಲ್ಲಿ ಏನಾದರೂ ಒಂದು ಭಾಗ್ಯ ಸಿಗುತ್ತಾ ಅಂದರೆ ಬರಬೇಕು ಅಂತ ಮಾಡ್ತಾ ಇದ್ರು. ಮನೆಯಲ್ಲಿ ಯಾವುದಾದ್ರು ರೋಗ ರುಜಿನಗಳಿದ್ದನ್ನು ಓಡಿಸ್ಬೇಕು ಅಂದರೆ ಮನೆ ಒಳಗಾದರೆ ಪರವಾಗಿಲ್ಲ, ಊರೂರಿಗೆ ಬಂದಿದ್ರೆ ಏನು ಮಾಡಬೇಕು ಅಂತ ಮಾಡ್ತಾ ಇದ್ರು. ಇದೆಲ್ಲ ಶಿರಡಿ ಸಾಯಿಬಾಬಾ ಮುಖಾಂತರ ಬರ್ತಿತ್ತು. ಅಕ್ಕಿ ಹಿಟ್ಟು
ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು. ಅದನ್ನು ಯಾವ ರೀತಿ ಮಾಡಬೇಕು, ಆ ದೇವರಿಗೆ ಏನು ಸ್ಮರಣೆ ಮಾಡಬೇಕು, ಏನೋ 9 ದಿವಸ ಸಾಕ್ಷಾತ್ ದಕ್ಷಿಣಾಮೂರ್ತಿಗೆ, 11 ದಿವಸ ಮುನೀಶ್ವರನಿಗೆ. ಇದು ಜ್ಞಾಪಕ ಇಟ್ಕೊಂಡಿರಿ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಹೀಗೆ ದಿನಗಳ ಕಳೆಯುತ್ತಾ ಒಂದೊಂದಾಗಿ ಹೇಳ್ತಾ ಹೋಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.